ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ಕೆಲವು ತಿಂಗಳ ಹಿಂದಷ್ಟೇ IPS ಅಧಿಕಾರಿಯಾಗಿರುವಂತಹ ರಾಮಚಂದ್ರ ರಾವ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದ್ದು, ಈ ಕುರಿತಾಗಿ ರಾಮಚಂದ್ರ ರಾವ್ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು. ಅದು AI ಸೃಷ್ಟಿ ಮಾಡಿರುವಂಥ ವಿಡಿಯೋ, ಅದು ನನ್ನ ವಿಡಿಯೋ ಅಲ್ಲ, ಅದನ್ನು ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ, ಸೂಕ್ತ ಕ್ರಮ ತೆಗೆದುಕೊಳ್ಬೇಕು, ತನಿಖೆ ಹಾಕಬೇಕು, ಈ ರೀತಿಯಾದಂಥ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟು ಬಿಟ್ಟಿದ್ರು. ಈಗ ಅದೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ಖಚಿತವಾಗಿದೆ. ಅಂದರೆ ರಾಮಚಂದ್ರ ರಾವ್ ಹೇಳಿರುವಂಥ ಎಲ್ಲದೂ ಕೂಡ ಸುಳ್ಳು, ಅಸಲಿಗೆ ವೈರಲ್ ಆಗಿರುವಂಥ ವಿಡಿಯೋಗಳು ಸತ್ಯ ಅನ್ನುವಂಥದ್ದು ಈಗ ತನಿಖಾ ತಂಡ ಒಂದು ಮಾಹಿತಿಯನ್ನು ಕೊಟ್ಟು ಬಿಟ್ಟಿದೆ. 100 ಪುಟಗಳ ಮಾಹಿತಿಯೂ ಕೂಡ ಇದೀಗ ಲಭ್ಯವಾಗಿ ಬಿಟ್ಟಿದೆ. ಎಂತಹ ನಾಲಾಯಕ ಅಧಿಕಾರಿಗಳು ತುಂಬಿಕೊಂಡಿದ್ದಾರೆ ನಮ್ಮ ಇಲಾಖೆಗಳಲ್ಲಿ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಅಧಿಕಾರದ ಬಗ್ಗೆ ನಾವು ಒಂದಿಷ್ಟು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ, ಒಂದು ಉನ್ನತವಾದಂಥ ಹುದ್ದೆ ಇವರದ್ದು. ಹುದ್ದೆಯಲ್ಲಿ ಇರ್ತಾರೆ, ಆ ಉನ್ನತ ಹುದ್ದೆಯಲ್ಲಿದ್ದು ಅದು ಹೇಗೆ ಈ ರೀತಿಯಾಗಿ ಕೆಟ್ಟದಾಗಿ ನಡೆದುಕೊಳ್ಳೋದಕ್ಕೆ ಮನಸ್ಸು ಆಗುತ್ತೋ ಗೊತ್ತಿಲ್ಲ. ಹಿರಿಯ ಅಧಿಕಾರಿ, ಇವರ ಕೈ ಕೆಳಗೆ ಅದೆಷ್ಟೋ ಸಾಮಾನ್ಯ ಅಧಿಕಾರಿಗಳು ಇರ್ತಾರೆ, ಪೇದೆಗಳು ಇರ್ತಾರೆ. ಸೊ ಅದೇ ರೀತಿಯಾಗಿ ಇವರು ಹೇಳಿದ ಕೆಲಸವನ್ನು ಮಾಡೋದಕ್ಕೆ ಸಾಕಷ್ಟು ಜನ ಕೆಳ ಹಂತದ, ಅಂದರೆ ಇವರ ಕೆಳಗಡೆ ಸಾಕಷ್ಟು ಅಧಿಕಾರಿಗಳು ಕೂಡ ಇರ್ತಾರೆ. ಇಂತಹ ಒಂದು ಆಯುಷಾರಾಮಿ ಬದುಕು ಇವರದಿತ್ತು. ಆದರೆ ಎಂತಹ ನಾಲಾಯಕ ವ್ಯವಸ್ಥೆಯಲ್ಲಿ ಅಥವಾ ಎಂತಹ ನಾಲಾಯಕ ಕೆಲಸವನ್ನು ಈ ವ್ಯಕ್ತಿ ಮಾಡಿಬಿಟ್ರು ಅಂತಂದರೆ ಇಡೀ ಒಂದು ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂಥ ಕೆಲಸವನ್ನು ಆ ದಿನ ಮಾಡಿಬಿಟ್ಟಿದ್ರು ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಸೊ ಈ ವಿಚಾರಕ್ಕೆ ಪಟ್ಟ ಹಾಗೆ ಈತನನ್ನು ಸಸ್ಪೆಂಡ್ ಕೂಡ ಮಾಡಲಾಗಿತ್ತು. ಈ ವಿಚಾರ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯೂ ಕೂಡ ನಡೀತಾ ಇತ್ತು. ತನಿಖಾ ತಂಡ ವರದಿಯನ್ನು ಕೂಡ ಸಲ್ಲಿಸಿದೆ. ಆ ವರದಿಯಲ್ಲಿ ಏನಿದೆ, ಮುಂದಿನ ಹಂತ ಏನು, ಹಾಗಾದರೆ ಆ ಮಹಿಳೆಯರ ಗತಿ ಏನು, ಮಹಿಳೆಯರೀಗ ಎಲ್ಲಿದ್ದಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳುವ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಇನ್ನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಚೇರಿಯಲ್ಲಿ ಮಹಿಳೆಯೊಂದಿಗೆ ಕೆ ರಾಮಚಂದ್ರ ರಾವ್ ಅನುಚಿತ ವರ್ತನೆ ಕುರಿತ ವೈರಲ್ ವಿಡಿಯೋಗಳು ಅಸಲಿ ಎಂಬುದು ಈಗ ತನಿಖಾ ತಂಡ ದೃಢಪಡಿಸಿದೆ. ದೃಶ್ಯಗಳು ಎಡಿಟಿಂಗ್ ಆಗಿಲ್ಲ, ಅವು ಡೀಪ್ ಫೇಕ್ ಅಥವಾ AI ನಿರ್ಮಿತ ಅಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟನೆಯನ್ನು ನೀಡಿಬಿಟ್ಟಿದ್ದಾರೆ. ಅಮಾನತುಗೊಂಡ DGPಗೆ ಸಂಕಷ್ಟ ಎದುರಾಗಿಬಿಟ್ಟಿದೆ. ಹಿರಿಯ ಅಧಿಕಾರಿಗಳ ತಂಡದ ವರದಿ ಬಳಿಕ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ರಾವ್ ಅವರಿಗೆ ನೋಟಿಸ್ ಜಾರಿ ಮಾಡಿದ್ದು ಅಧಿಕೃತ ಇಲಾಖಾ ತನಿಖೆ ಪ್ರಾರಂಭವಾಗಿ ಬಿಟ್ಟಿದೆ. ಸ್ನೇಹಿತರೆ, ಸಮವಸ್ತ್ರದಲ್ಲಿಯೇ ಕಚೇರಿಯಲ್ಲಿ ಮಹಿಳೆಯೋರ್ವರ ಜೊತೆಗೆ ಅನುಚಿತವಾಗಿ ಕೆ ರಾಮಚಂದ್ರ ರಾವ್ ವರ್ತಿಸಿರುವ ವಿಡಿಯೋ ವೈರಲ್ ಪ್ರಕರಣ ಈಗ ಮಹತ್ವದ ಬೆಳವಣಿಗೆಯನ್ನು ಕಂಡುಕೊಂಡಿದೆ. ವಿಡಿಯೋಗಳು ಸಂಪೂರ್ಣವಾಗಿ ನಿಜವಾಗಿದ್ದು ಅವು ಡೀಪ್ ಫೇಕ್ ಅಥವಾ AI ನಿರ್ಮಿತ ಅಥವಾ ಯಾವುದೇ ರೀತಿಯಲ್ಲಿ ಎಡಿಟಿಂಗ್ ಆಗಿರುವ ದೃಶ್ಯಗಳು ಅಲ್ಲ ಎಂಬುದನ್ನು ದೃಢಪಡಿಸಲಾಗಿದೆ. ಈ ಕುರಿತು ತನಿಖೆ ನಡೆಸಲು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ R ಈತೇಂದ್ರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ನೇಮಿಸಿದ್ದ 4 ಮಂದಿ IPS ಅಧಿಕಾರಿಗಳ ತಂಡ 100 ಪುಟಗಳ ವರದಿಯನ್ನು ಕೂಡ ನೀಡಿಬಿಟ್ಟಿದೆ. ಇನ್ನು ವರದಿಯಲ್ಲಿ ಏನಿದೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥ ವಿಡಿಯೋಗಳು ಫೇಕ್ ಅಲ್ಲ, ಬದಲಿಗೆ ಅವು ನಿಜವಾದಂತಹ ವಿಡಿಯೋಗಳು, ಎಡಿಟಿಂಗ್ ಆಗಿಲ್ಲ ಅನ್ನುವಂಥದ್ದು ಕೂಡ ವರದಿಯಲ್ಲಿ ಸಲ್ಲಿಸಲಾಗಿದೆ. ಇನ್ನು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅಂದರೆ FSL ದೃಢೀಕರಣದಂತೆ ವಿಡಿಯೋಗಳಲ್ಲಿ ಯಾವುದೇ ಮಾರ್ಪಾಡು ಮಾಡಲಾಗಿಲ್ಲ ಅನ್ನುವಂಥದ್ದು ಕೂಡ ಉಲ್ಲೇಖವಾಗಿದೆ. ರಾಮಚಂದ್ರ ರಾವ್ ಬೆಳಗಾವಿ ಅವಧಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿ, ಚಾಲಕರು, ಕಚೇರಿ ಸಿಬ್ಬಂದಿ, ಮಹಿಳೆಯರನ್ನು ಗುರುತಿಸಿದ್ದು ಅವರು ರಾವ್ ಅವರ ಖಾಸಗಿ ಕಚೇರಿಗೆ ಹಲವು ಬಾರಿ ಭೇಟಿ ನೀಡಿದ್ದನ್ನು ದೃಢಪಡಿಸಲಾಗಿದೆ. ಮೂಲಗಳ ಪ್ರಕಾರ ಮಹಿಳೆಯರಲ್ಲಿ ಒಬ್ಬರು ತಮ್ಮ ಮೊಬೈಲ್ನಲ್ಲಿ ಈ ವಿಡಿಯೋವನ್ನು ಉದ್ದೇಶಪೂರ್ವಕವಾಗಿ ಚಿತ್ರೀಕರಿಸಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗಿ ಬಿಟ್ಟಿದೆ. ಇನ್ನು ಮಹಿಳೆಯರು ನಾಪತ್ತೆ ಕೂಡ ಆಗಿದ್ದಾರೆ. ಇನ್ನು ಮುಂದೆ ಏನು ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ. ಆ ಕುರಿತಾಗಿ ಒಂದಿಷ್ಟು ಗಮನಿಸೋದಾದರೆ, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಮಚಂದ್ರ ರಾವ್ ಜೊತೆಗೆ ಇಬ್ಬರು ಮಹಿಳೆಯರು ಅಶ್ಲೀಲವಾಗಿ ವರ್ತನೆ ಮಾಡಿರುವಂಥದ್ದು, ಅದರಲ್ಲೂ ಕೂಡ ಕಚೇರಿಯಲ್ಲಿ ಆ ರೀತಿಯಾಗಿ ವರ್ತನೆ ಮಾಡಿರುವಂಥದ್ದು. ಈ ಪ್ರಕರಣ ಬಹಿರಂಗ ಆಗ್ತಾ ಇದ್ದ ಹಾಗೆ, ಬೆಳಕಿಗೆ ಬರ್ತಾ ಇದ್ದ ಹಾಗೆ ಇಬ್ಬರು ಕೂಡ ತಲೆಮರೆಸಿಕೊಂಡು ಬಿಟ್ಟಿದ್ರು. ಘಟನೆಯ ಬಳಿಕ ಸಂಪರ್ಕಕ್ಕೆ ಸಿಗದಂತೆ ಎಲ್ಲೋ ಎಸ್ಕೇಪ್ ಆಗಿ ಬಿಟ್ಟಿದ್ರು. ಆದರೆ ಮುಂದಿನ ತನಿಖೆಗೆ ಅವರ ಹೇಳಿಕೆ ಅತ್ಯಂತ ಪ್ರಮುಖವಾಗಿದ್ದು ಅವರು ತನಿಖಾ ತಂಡದ ಮುಂದೆ ಹಾಜರಾಗಬೇಕಾಗಿದೆ. ಮತ್ತೊಂದೆಡೆ ಹಿರಿಯ ಅಧಿಕಾರಿಗಳ ತಂಡದ ವರದಿ ಬಳಿಕ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಂದರೆ DPAR ರಾವ್ ಅವರಿಗೆ ನೋಟಿಸ್ ಜಾರಿ ಮಾಡಿದ್ದು ಅಧಿಕೃತ ಇಲಾಖಾ ತನಿಖೆ ಆರಂಭವಾಗಬೇಕಾಗಿದೆ. ರಾಮಚಂದ್ರ ರಾವ್ಗೆ ಇದೇ ಒಂದು ಮೇ 31ರಂದು ನಿವೃತ್ತಿ ಕೂಡ ಆಗಲಿತ್ತು. ತನಿಖೆ ಮುಂದುವರೆದ ಕಾರಣದಿಂದಾಗಿ ಅವರ ಪಿಂಚಣಿ ಮತ್ತು ನಿವೃತ್ತಿ ಸೌಲಭ್ಯವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ಸಾಧ್ಯತೆಯೂ ಕೂಡ ಇದೆ ಎಂಬುದನ್ನು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಬ್ಬರು ಮಹಿಳೆಯರೊಂದಿಗೆ ಕೆ ರಾಮಚಂದ್ರ ರಾವ್ ಅಸಭ್ಯ ವರ್ತನೆ ನಡೆಸಿರುವಂತಹ ದೃಶ್ಯಗಳು 2016 ಹಾಗೂ 2017ರ ಅವಧಿಯಲ್ಲಿ ಬೆಳಗಾವಿ ವಲಯದ IGP ಕಚೇರಿಯಲ್ಲಿ ಚಿತ್ರೀಕರಿಸಲಾಗಿದೆ ಎಂದು ತಿಳಿದು ಬಂದಿದೆ.
ಇನ್ನು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದ್ದ ಹಾಗೆ ಈ ಒಂದು ವಿಡಿಯೋಗಳೆಲ್ಲವೂ ಕೂಡ ಸುಳ್ಳು, ಅದೆಲ್ಲ ಯಾರೋ ಫೇಕ್ ಮಾಡಿದ್ದಾರೆ, AI ಮೂಲಕ ಸೃಷ್ಟಿ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ರಾಮಚಂದ್ರ ರಾವ್ ಹೇಳಿಕೆಯನ್ನು ಕೊಟ್ಟು ಬಿಟ್ಟಿದ್ರು. ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಕೂಡ ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಆದರೆ ಈಗ ಆ ವಿಡಿಯೋಗಳ ಅಸಲಿಯತ್ತು ಹೊರ ಬಂದಿರೋದರಿಂದ ಅಮಾನತುಗೊಂಡಿರುವ DGPಗೆ ಮತ್ತೆ ಸಂಕಷ್ಟ ಎದುರಾಗಿ ಬಿಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ರಾಮಚಂದ್ರ ರಾವ್ ವಿಡಿಯೋ ಅಸಲಿ ಅನ್ನುವಂಥದ್ದು ಈಗ ತನಿಖೆಯ ನಂತರ ಖಚಿತವಾಗಿ ಬಿಟ್ಟಿದೆ. ಇನ್ನು ಮುಂದಿನ ಹಂತದಲ್ಲಿ ತನಿಖಾ ಹಂತದಲ್ಲಿ ಇರುವ ಕಾರಣದಿಂದಾಗಿ ಈ DGPಗೆ ಅಥವಾ ರಾಮಚಂದ್ರ ರಾವ್ಗೆ ಏನೇನೆಲ್ಲ ಸಂಕಷ್ಟಗಳು ಎದುರಾಗಬಹುದು, ಅದೇ ರೀತಿಯಾಗಿ ಇನ್ನು ನಿವೃತ್ತಿಯನ್ನು ಕೂಡ ಪಡೆಯಬೇಕಾಗಿರುವಂಥ ವ್ಯಕ್ತಿ ಈತ. ಈಗ ಆ ನಿವೃತ್ತಿಗೂ ಕೂಡ ಸಂಕಷ್ಟ ಎದುರಾಗಿ ಬಿಡುತ್ತೆ ಅನ್ನೋದರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಸಂಶಯವೂ ಇಲ್ಲ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ರಾಮಚಂದ್ರ ರಾವ್ ಒಂದು ಹಿರಿಯ ಪೊಲೀಸ್ ಅಧಿಕಾರಿ, IPS ಕೂಡ ಪಡೆದುಕೊಂಡಿರುವಂಥವರು. ಒಂದು ಒಳ್ಳೆಯ ಬದುಕನ್ನು ನಿರ್ಮಾಣ ಮಾಡಿಕೊಳ್ಳಬಹುದಿತ್ತು, ಹೇಗೆ ಬೇಕಾದರೂ ಸುಂದರವಾದಂಥ ಜೀವನವನ್ನು ನಡೆಸಬಹುದಿತ್ತು. ನೈತಿಕ ಬದುಕನ್ನು ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊಂಡ್ರೆ ಇನ್ನು ಕಾನೂನಿನ ಸಂಕಷ್ಟ ಎದುರಾಗದೆ ಇನ್ನೇನು ಆಗೋದಕ್ಕೆ ಸಾಧ್ಯ. ಇಂತಹ ಒಂದು ಕೆಟ್ಟ ಮನಸ್ಥಿತಿ ಇವರುಗಳಲ್ಲಿ ಅದು ಹೇಗೆ ಉಟ್ಕೊಳ್ಳುತ್ತೋ ಗೊತ್ತಿಲ್ಲ. ಇಂಥವರು ಇಲಾಖೆಯಲ್ಲಿ ಇರೋದ್ರಿಂದಾನೇ ಬಹುತೇಕ ಜನರಿಗೆ ಈಗ ಪೊಲೀಸ್ ಇಲಾಖೆಯ ಮೇಲೆ ಅಸಹ್ಯ ಉಟ್ಕೊಳ್ತಾ ಇದೆ. ಅಂತಹ ಅಸಹ್ಯ ಉಟ್ಕೊಳ್ಳೋದಕ್ಕೆ ಮುಖ್ಯವಾಗಿ ಇಂತಹ ಒಂದಿಷ್ಟು ನಾಲಾಯಕರು ಕಾರಣ ಅಂತಾನೆ ಹೇಳಬಹುದು. ಸೊ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಂಥವರಿಗೆ ಖಂಡಿತವಾಗಿಯೂ ಕೂಡ ತಕ್ಕ ಶಿಕ್ಷೆ ಆಗಬೇಕು. ಇಲಾಖೆಯನ್ನು ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಹುದ್ದೆಯನ್ನು ಯಾವ ರೀತಿಯಾಗಿ ನಿರ್ಲಕ್ಷ್ಯದಿಂದ ಆ ಒಂದು ಹುದ್ದೆಗೆ ನಡೆದುಕೊಳ್ತಾ ಇದ್ದಾರೆ, ಅದರಲ್ಲೂ ಕೂಡ ಕಚೇರಿಯಲ್ಲಿ ಈ ರೀತಿಯಾಗಿ ಕೆಟ್ಟದಾಗಿ ವರ್ತನೆ ಮಾಡ್ತಾರೆ ಅಂತಂದರೆ ಇವರು ಎಂತಹ ಅಧಿಕಾರಿಗಳು, ಇವರಿಗೆ ಅಧಿಕಾರದ ಮೇಲೆ ಅದೆಷ್ಟು ಗೌರವ ಇದೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಸೊ ಇಂಥವರಿಗೆ ಕಠಿಣ ಶಿಕ್ಷೆಯನ್ನು ನಮ್ಮ ಸರ್ಕಾರ ಆಗಿರ್ಬೋದು ಅಥವಾ ತನಿಖೆ ನಡೀತಾ ಇರುವ ಕಾರಣದಿಂದಾಗಿ ತನಿಖೆ ಸಾಬೀತಾದರೆ ಒಂದು ಒಳ್ಳೆಯ ಇವರಿಗೆ ಶಿಕ್ಷೆ ಆಗಬೇಕು. ಇವರಿಗೆ ಶಿಕ್ಷೆಯನ್ನು ಗಮನಿಸಿದಂಥ ಅದೆಷ್ಟೋ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕು. ಕೇವಲ ರಾಮಚಂದ್ರ ರಾವ್ ಒಬ್ಬರೇ ಈ ರೀತಿಯಾಗಿ ಇಲಾಖೆಯಲ್ಲಿ ಇಲ್ಲ, ಸಾಕಷ್ಟು ಜನ ಈ ರೀತಿಯಾಗಿ ಇದ್ದಾರೆ. ಆದರೆ ರಾಮಚಂದ್ರ ರಾವ್ ಹಣೆ ಬರಹ ಕೆಟ್ಟದಾಗಿತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ಈ ವ್ಯಕ್ತಿಯ ಒಂದು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದ್ದಾವೆ. ಇನ್ನೂ ಸಾಕಷ್ಟು ಈ ರೀತಿಯಾದಂಥ ಕೆಟ್ಟ ಹುಳಗಳು ಕೂಡ ಇಲಾಖೆಯಲ್ಲಿ ತುಂಬಿಕೊಂಡಿದ್ದಾವೆ. ಯಾರ ವಿಡಿಯೋ ಯಾವಾಗ ಬೇಕಾದರೂ ಕೂಡ ಸದ್ದು ಮಾಡಬಹುದು, ಯಾರ ಬಣ್ಣ ಯಾವಾಗ ಬೇಕಾದರೂ ಬಯಲಿಗೆ ಬೀಳಬಹುದು. ಸೊ ಒಂದಿಷ್ಟು ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಹಿರಿಯ ಅಧಿಕಾರಿಗಳಾಗಿರ್ಬೋದು ಅಥವಾ ಈ ರೀತಿಯಾಗಿ ಕೆಟ್ಟ ಕೆಲಸವನ್ನು ಮಾಡುವಂಥ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಳಿ. ಸೊ ಎಚ್ಚೆತ್ತುಕೊಂಡು ನಿಮಗೆ ಒಂದು ಉದ್ಯೋಗ ಇದೆ, ಒಂದು ಒಳ್ಳೆಯ ಉದ್ಯೋಗದಲ್ಲಿ ಇದ್ದೀರಿ, ನಿಮ್ಮ ವೈಯಕ್ತಿಕ ಬದುಕನ್ನು ನೀವು ವೈಯಕ್ತಿಕವಾಗಿ ನಡೆಸ್ಕೊಳ್ಳಿ. ಅದನ್ನು ಬಿಟ್ಟು ಈ ರೀತಿಯಾಗಿ ಕೆಟ್ಟದಾಗಿ ನಡೆಸ್ಕೊಂಡು ಬಿಟ್ಟರೆ ಮುಂದೆ ನಿಮಗೂ ಕೂಡ ಇಂಥದ್ದೇ ಗತಿ ಎದುರಾಗಬಹುದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬಹುದು. ಸೊ ಈ ಕುರಿತಾಗಿ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.